ನಮಸ್ಕಾರ. ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ಮಕ್ಕಳ ಕಲಿಕೆಗೆ ಹೊಸ ಚೈತನ್ಯ ತುಂಬುವ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ ಅದ್ದೂರಿ ಚಾಲನೆ ದೊರಕಿದೆ. ತಾಳಿಕೋಟಿ ತಾಲೂಕಿನ ಬಳಗಾನೂರು ಗ್ರಾಮದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಿಣಜಗಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ವಿಶೇಷ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮುದ್ದೇಬಿಹಾಳ್ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್.ಬಿ. ದಮ್ಮೂರಮಠ ಅವರು, ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಮುಂದೆ ತರಲು ಸರ್ಕಾರ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಯಶಸ್ಸಿಗೆ ಶಿಕ್ಷಕರು ಇನ್ನಷ್ಟು ಆಸಕ್ತಿ ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಿ.ಟಿ. ವಜ್ಜಲ್ ಅವರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಕೇವಲ ಓದು ಬರಹಕ್ಕೆ ಸೀಮಿತವಾಗದೆ ತಮ್ಮಲ್ಲಿರುವ ವಿಶೇಷ ಪ್ರತಿಭೆಯನ್ನು ಗುರುತಿಸಿ ಕಠಿಣ ಪರಿಶ್ರಮದಿಂದ ಶ್ರೇಷ್ಠ ಸಾಧನೆ ಮಾಡಬೇಕು ಎಂದು ಮಕ್ಕಳಿಗೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಆರ್.ಬಿ. ದಮ್ಮೂರಮಠ ಹಾಗೂ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಎ.ವೈ. ದಖನಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಗುರುಗಳಾದ ಆರ್.ಎಂ. ಮುರಾಳ ವಹಿಸಿದ್ದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಶ್ರೀಮತಿ ಮಡಿವಾಳಮ್ಮ ನಾಡಗೌಡ ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿದ್ದರು. ಶಿಕ್ಷಕ ಬಿಐ ಸಜ್ಜನ್ ವಂದನಾರ್ಪಣೆ ಮಾಡಿದರು. ಇಸಿಒ ಸುರೇಶ್ ಹಿರೇಮಠ ಅವರು ಕಲಿಕಾ ಡಬ್ಬಿ ಸೆಲ್ಫಿ ಸ್ಟ್ಯಾಂಡ್ ಅನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಸಿಆರ್ಸಿ ಬಾಲಾಜಿ ಸಿಂಗ್ ವಿಜಾಪುರ, ನಿವೃತ್ತ ಶಿಕ್ಷಕ ಶಿವಣ್ಣ ಕಡಕೋಳ, ಇಸಿಒ ಶ್ರೀಮತಿ ಗುರಿಕಾರ್, ಶಿಕ್ಷಕರಾದ ಸುರೇಶ್ ವಾಲಿಕರ್, ಎಸ್ಪಿ ಬೀರಗೊಂಡ, ಹಿರಿಯ ಮುಖಂಡ ಮಲ್ಲಣ್ಣ ದೋರಣಹಳ್ಳಿ, ಚೆನ್ನಣ್ಣ ಅಲದಿ ಸೇರಿದಂತೆ ಗ್ರಾಮಸ್ಥರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವೇದಿಕೆ ಕಾರ್ಯಕ್ರಮದ ನಂತರ ಕಲಿಕಾ ಹಬ್ಬದ 7 ವಿಷಯಗಳ ಮೇಲೆ ವಿದ್ಯಾರ್ಥಿಗಳ ಸ್ಪರ್ಧೆಗಳು ನಡೆಯುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನವಾಯಿತು. ವರದಿ ಎಸ್ಸಿಎನ್ ಟಿವಿ ನ್ಯೂಸ್, ಬಳಗಾನೂರು. ನಮ್ಮೂರು ಜಾತ್ರೆ ಈಗ 4 ದಿನ ಆಯ್ತು. ದೊಡ್ಡ ಹಬ್ಬನೇ ನಡೆದೈತಿ. ಬಹಳಷ್ಟು ಮಾತಾಡಕ್ಕೆ ಇಷ್ಟಪಡಲ್ಲ, ಟೈಮ್ ಆಗೈತಿ. ಈಗಾಗಲೇ ಈ ಒಳ್ಳೆಯ ಒಂದು ಹಬ್ಬವನ್ನ ಆಚರಣೆ ಮಾಡಕತ್ತೀವಿ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಮುನ್ನೆಲೆಗೆ ಬರಲಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಇಂಥ ಒಂದು ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡೈತಿ. ನೀವು ಸಹ ಯಾಕಂತ ಕೇಳ್ರಿ, ಹಾಡುತ್ತಾ, ನಲಿಯುತ್ತಾ, ಕುಣಿಯುತ್ತಾ ಎಲ್ಲಾ ರೀತಿ ಪಾಠ ಬೋಧನೆಯನ್ನ ಕೇಳ್ಕೋಬೇಕು ನೀವು. ಯಾಕಂದ್ರೆ ಇವತ್ತಿನ ಹಾದಿ ಬಹಳಷ್ಟು ಕಷ್ಟವಾಗಿರ್ತಕ್ಕಂಥ ಹಾದಿ. ದಿನಕರ ದೇಸಾಯಿ ಅವರು ಮಾತು ಹೇಳ್ತಾರ, ಪ್ರತಿಯೊಂದು ಹಾದಿಯಲ್ಲಿ ಉಂಟು ಹಾವು, ಕಚ್ಚಿದರೆ ತಪ್ಪುವುದಿಲ್ಲ ನಮಗೆ ಸಾವು. ಪ್ರತಿಯೊಂದು ಹಾದಿಯಲ್ಲಿ ಉಂಟು ಹಾವು, ಕಚ್ಚಿದರೆ ತಪ್ಪುವುದಿಲ್ಲ ನಮಗೆ ಸಾವು. ಹಾದಿ ಬಿಡಬಾರದೆಂದಿಗೂ ನಾವು ಹಾದಿ ಬಿಟ್ಟರೆ ನಮ್ಮ ಜೀವನ ಸಮಾಧಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ನೀವು ಕಲಿಯುವಂತ ಹಾದಿ ಬಹಳಷ್ಟು ದೊಡ್ಡದೈತಿ, ದೊಡ್ಡ ಬೆಟ್ಟನೈತಿ. ಈ ನೀವು ಆ ಬೆಟ್ಟ ಏರ್ಬೇಕಾದ್ರೆ ಹೆಂಗಾಗುತ್ತೈತಿ, ಹಲವಾರು ಕಲ್ಲು ಮುಳ್ಳುಗಳು ಕೂಡಿರ್ತಾವ. ಅದನ್ನೆಲ್ಲ ದಾಟಿ ನೀವು ಮೆಟ್ಟಿ ನಿಂತಾಗ ಏನಾಗ್ತದ, ಬಹಳಷ್ಟು ನಿಮ್ಮ ಪಾದ ಕೆಳಗಾಗ್ತದ. ಅದಕ್ಕೆ ಯಾಕಂದ್ರೆ ಇದು ಕಂಪ್ಯೂಟರ್ ಐತಿ. ನೀವು ಎಲ್ಲಾ ರೀತಿ ವಿದ್ಯೆ ಇರಬೇಕು ನಿಮ್ಮಲ್ಲಿ, ಒಂದೇ ರೀತಿ ಇರಬಾರ್ದು. ಯಾಕಂದ್ರೆ ಹರಿ ಹಾಡುಗಳನ್ನೆಲ್ಲ ಮರ್ತ ನೀವು ಯಾರು ಒಬ್ಬರು ಬಾಯಿಗಳು ಬರಂಗಿಲ್ಲ. ಸುಮ್ಮನೆ ಒಂದು ಹಾಡಾನ ಹಾಡ್ತೀನಿ. ತೊಟ್ಟಿನ ಹೊತ್ತಕೊಂಡು ಅವರ ಬಣ್ಣ ಊಟಕೊಂಡು ಅಪ್ಪ ಕೊಟ್ಟೆಮ್ಮಿ ಹೊಡೆಕೊಂಡು, ಅಪ್ಪ ಕೊಟ್ಟೆಮ್ಮಿ ಹೊಡೆಕೊಂಡು ತವರೂರ ತಿಟ್ಟತ್ತಿ ತಿರುಗಿ ನೋಡಾಳು. ಹಾಗೆ ನೀವು ಹೆಂಗಪ್ಪ ಅಂತಂದ್ರೆ ನಮ್ಮದು ತವರೂರು ಇದ್ದಂಗ. ಪ್ರಾಥಮಿಕ ಶಿಕ್ಷಣ ಅಂದ್ರೆ ಏನು, ನಮ್ಮ ತವರೂರು ಮತ್ತು ತವರ ಮನೆ ಇದ್ದಂಗ. ನಿಮಗೆ ಏನಪ್ಪಾ ಅಂದ್ರೆ ಬುನಾದಿ ಸಾಮರ್ಥ್ಯವನ್ನು ಹಾಕಿ ಕಲಿಸಪ್ಪ ಅಂದ್ರೆ ನೀವು ಏನಪ್ಪಾ ಅಂದ್ರೆ ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಇಲ್ಲಿರ್ತಕ್ಕಂಥ ನಮ್ಮ ಇಡೀ ಶಿಕ್ಷಕರ ಮಾರ್ಗದರ್ಶನ ಕೊಡೋದು ಮತ್ತು ಪಾಲಕರ ಒಂದು ಒಳ್ಳೆಯ ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲಾ ತಮ್ಮ ಕೆಲಸ ಬಿಟ್ಟು ನಿಮ್ಮನ್ನು ಸಾಲಿ ಕಲ್ಸಕ್ಕಿರ್ತಾರೆ. ಬಡತನ ಇದ್ರು ಸಹ ಕೂಲಿ ನಾರಿ ಮಾಡಿ ಸಹ ನಿಮ್ಮನ್ನ ಏನಪ್ಪಾ ಅಂದ್ರೆ ಸಾಲಿ ಕಲ್ಸೋದು ಯಾರು ಬಿಡಿಸಂಗಿಲ್ಲ. ಅದಕ್ಕೆ ನೀವು ಮುಂದಿನ ದಿನಮಾನಗಳಲ್ಲಿ ನೀವೊಂದು ಕ್ಷಣ ಮಾಡಬೇಕು. ಈ ಕ್ಷಣ ಯಾವ ಖಾಸಗಿ ಶಾಲೆಯಲ್ಲೂ ಸಿಗದೇ ಇರ್ತಕ್ಕಂಥ ಕ್ಷಣವನ್ನ ಊರಿನ ಆದಿಯಾಗಿ ಎಲ್ಲರೂ ಮತ್ತು ಮಕ್ಕಳೊಂದಿಗೆ ಮಕ್ಕಳಾಗಿ ನಾವು ಕಾಲವನ್ನು ಕಳೀತಾ ಇದ್ದೇವೆ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಗೊತ್ತದು, ಕೊರೋನಾದ ನಂತರ ಸರ್ಕಾರಿ ಶಾಲೆಗಳ ಮಹತ್ವ ಏನು ಅಂತನ್ನೋದು ತಿಳಿದು ಬಂತು. 98ರಿಂದ 2019ರವರೆಗೆ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ಜನಸಾಮಾನ್ಯರ ಮೂಗು ಮುರಿಯುವಂತಹ ಕಾಲಘಟ್ಟದಲ್ಲಿ ನಿಸರ್ಗವೇ ಮನುಷ್ಯನಿಗೆ ಪಾಠವನ್ನು ಕಲಿಸಿ
ಇವತ್ತು ಸರ್ಕಾರಿ ಶಾಲೆಗಳ ಮಹತ್ವ ಏನಿದೆ ಅಂತನ್ನೋದನ್ನ ಇವತ್ತು ಸರ್ಕಾರ ಮತ್ತು ವ್ಯವಸ್ಥೆಗಳು ತಿಳಿಸ್ತಾ ಇದೆ. ಈ ಕ್ಷಣ ಯಾವತ್ತೂ ಖಾಸಗಿ ಶಾಲೆಯಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ 2025-26ನೇ ಸಾಲಿನೊಳಗೆ ಇಡೀ ರಾಜ್ಯವನ್ನ ನಾವು ಅವಲೋಕನ ಮಾಡಿದ್ದೇವೆ. ಸರ್ಕಾರಿ ಶಾಲೆಗಳ ಹತ್ತಿರ ಪಾಲಕರು ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚು ಧಾವಿಸ್ತಾ ಇರುವುದನ್ನು ನೋಡಿದರೆ ಮುಂದೊಂದು ದಿವಸ ಸರ್ಕಾರಿ ಶಾಲೆಗಳ ಅಭ್ಯರ್ಥಿ ಹೆಚ್ಚಾಗ್ತದ ಅಂತನ್ನೋದನ್ನ ಇವತ್ತಿನ ದಿಕ್ಸೂಚಿ ನಮಗೆ ಹೇಳಿಕೊಡ್ತಾರೆ. ಹಾಗಾಗಿ ಬಹುದೊಡ್ಡ ಜವಾಬ್ದಾರಿ ನಮ್ಮ ಸರ್ಕಾರಿ ಶಾಲೆಗಳ ಮತ್ತು ಶಿಕ್ಷಕರ ಮೇಲಿದೆ. ಇವತ್ತು ಈ ಬೆಳಗಾವಿ ಒಂದನ್ನು ತೆಗೆದುಕೊಂಡ್ರೆ ಇಲ್ಲಿ ರಾಜ್ಯ ಸಂಪನ್ಮೂಲ ಶಿಕ್ಷಕರಿದ್ದಾರೆ, ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಕರಿದ್ದಾರೆ, ತಾಲೂಕಾ ಅಧ್ಯಕ್ಷ ಸ್ಥಾನವನ್ನು ಪಡೆದಿರ್ತಕ್ಕಂಥ ಶಿಕ್ಷಕರಿದ್ದಾರೆ, ಕಾರ್ಯದರ್ಶಿ ಪಡೆದಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಜೊತೆಗೆ ಮೊನ್ನೆ ಮುದ್ದೇಬಿಹಾಳ ತಾಲೂಕಿನ ಶಾಸಕರ ನೇತೃತ್ವದಲ್ಲಿ ಒಂದು ಸಮಿತಿ ಆಯಿತು. ಆ ಸಮಿತಿಯ ಸದಸ್ಯರಾಗಿ ಖಡ್ಕೋಳ್ ಸರ್ ಅವರು ಆ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಇಂತಹ ಪ್ರತಿಭಾನ್ವಿತ ಶಿಕ್ಷಕರನ್ನ ಮತ್ತು ಊರಿನವರು ಹೊಂದಿರತಕ್ಕಂಥ ಇವತ್ತು ಶಾಲೆ MPS ಶಾಲೆಯಾಗಿ ಮಾರ್ಪಟ್ಟಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಶಾಲೆಗಳ ಕಡೆಗೆ ಬರಬೇಕು. ಈ ಶಾಲೆ 500 ಗಡಿಯನ್ನ ದಾಟತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕ್ಯಾಂಪಸ್ ಇದೆ. ನಿಸರ್ಗದ ಮಧ್ಯದೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರತಿಭಾನ್ವಿತ ಶಿಕ್ಷಕರನ್ನ ಪಡೆದಿರ್ತಕ್ಕಂಥ ಶಾಲೆ ಬೆಳಗಾವಿ ಶಾಲೆಯಾಗಿದೆ. ಆ ನಿಟ್ಟಿನೊಳಗ ಈ ಊರಿನವರಲ್ಲಿ ಒಂದು ವಿನಂತಿ, ಯಾಕಂತಂದ್ರೆ ನಾನು ನನ್ನ ಬದುಕಿನ ವೈಯಕ್ತಿಕ ವಿಚಾರ ಬಂದಿದೆ. ನಾನು 12 ವರ್ಷಗಳ ಕಾಲ ಒಂದು ಖಾಸಗಿ ಶಾಲೆಯನ್ನು ತೆಗೆದು ನಡೆಸಿದವ. ನಾನು ಖಾಸಗಿ ಶಾಲೆಯಲ್ಲಿ ಹೇಗಿರ್ತದ ಅಂತಂದ್ರೆ, ನಿಮ್ಮ ಮಗು ಏನೂ ಬರ್ಲಿಕ್ಕೆ ಬರಲಿಲ್ಲ, ಅಲ್ಲಿ 90% ಹಾಕಿ ನಿಮ್ಮನ್ನ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಗಳಿಸಿಬಿಡ್ತಾರೆ. ಹಾಗಾಗಿ ನೀವು ನಂಬಿ ಬಿಡ್ತೀರಿ. ನಾನು ಇತ್ತೀಚೆಗೆ ಅನೇಕ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಇವತ್ತು ಆ ಖಾಸಗಿ ಶಾಲೆಯವರು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ಹೊರಗೆ ಹಾಕಿ ಸರ್ಕಾರಿ ಶಾಲೆಗಳ ಕಡೆಗೆ ಕಳಿಸ್ತಾ ಇದ್ದಾರೆ. ಸುಮಾರು 4-5 ವರ್ಷಗಳ ಕಾಲ ನಿಮ್ಮ ಹತ್ರ ಫೀಸ್ ತಗೊಂಡು ಏನನ್ನೂ ಕಲಿಸದೆ, ಇಲ್ಲ ಸರ್ ಅವನಿಗೆ ಕಲಿಸಕ್ ಆಗೋದಿಲ್ಲ ಅಂತೇಳಿ ಈ ಕೊನೆಯ ಕ್ಷಣದೊಳಗ ಕೈ ಚೆಲ್ಲಿ ಅವರನ್ನ ಸರ್ಕಾರಿ ಶಾಲೆಯಲ್ಲಿಗೆ ತರ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ನಾವು ಆರಂಭದಿಂದಲೇ ನಾವು ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ಮೇಲ್ದರ್ಜೆಗೆ ಉನ್ನತ ಸ್ಥಾನಕ್ಕೆ ಒಯ್ಯುವಂತ ಬಹುದೊಡ್ಡ ಜವಾಬ್ದಾರಿ ಊರಿನವರ ಮೇಲಿದೆ.